ಕನಕಪುರ ನಗರದ ರೈಸ್ ಮಿಲ್ ಬಳಿ ಇರುವ ಕೈಗಾರಿಕಾ ಬಡಾವಣೆಯಲ್ಲಿ ರಸ್ತೆಯಲ್ಲಿ ಬೆಳೆದಿದ್ದ ಗಿಡ ಗಂಟೆಗಳಿಗೆ ದುಷ್ಕರ್ಮಿಗಳು ಇಟ್ಟ ಬೆಂಕಿಗೆ ಅಕ್ಕಪಕ್ಕ ಜ್ವಾಲೆ ಹರಡಿ ಪಕ್ಕದಲ್ಲೇ ಇದ್ದ ಗುಜರಿ ಗೋದಾಮಿಗೆ ಬೆಂಕಿ ಆವರಿಸಿ ಸಾವಿರಾರು ರೂಪಾಯಿ ನಷ್ಟ ಉಂಟಾದ ಘಟನೆ ನಡೆಯಿತು. ಕನಕಪುರ ಬೆಂಗಳೂರು ರಸ್ತೆಯಲ್ಲಿನ ರೈಸ್ ಮಿಲ್ ಬಳಿ ಬರುವ ಕೈಗಾರಿಕಾ ಬಡಾವಣೆಯಲ್ಲಿ ದಾರಿಯಲ್ಲಿ ಬೆಳೆದಿದ್ದ ಗಿಡ ಗಂಟೆಗಳಿಗೆ ದಾರಿ ಹೋಕರು ಬೆಂಕಿ ತಾಗಿಸಿ ಹೋಗಿದ್ದರು. ಈ ಬಡಾವಣೆಯಲ್ಲಿ ಖಾಲಿ ಇದ್ದ ಜಾಗದಲ್ಲಿ ಗಿಡಗಂಟೆಗಳು ಬೆಳೆದಿದ್ದು ಬಿಸಿಲಿಗೆ ಗಿಡಗಳ ಎಲೆಗಳು ಒಣಗಿ ನಿಂತಿದ್ದವು. ಇದರೊಟ್ಟಿಗೆ ಸುಡಿ ಬಿಸಿಲಿನ ತಾಪವೂ ಕೂಡ ಹೆಚ್ಚಾಗಿದ್ದು ಖಾಲಿ ಜಾಗದಲ್ಲಿದ್ದ ಗಿಡಗಂಟೆಗಳಿಗೆ ಬೆಂಕಿ ತಾಕಿದ ತಕ್ಷಣದಲ್ಲೇ ಸುತ್ತಲೂ ಬೆಂಕಿ ಆವರಿಸಿತ್ತು. ಖಾಲಿ ನಿವೇಶನದಲ್ಲಿ ಕಾಣಿಸಿಕೊಂಡ ಬೆಂಕಿಯು ಅಕ್ಕಪಕ್ಕದಲ್ಲಿ ಇದ್ದ ಫ್ಯಾಕ್ಟರಿಗಳಿಗೂ ಸಹ ವ್ಯಾಪಿಸಿತು. ಬಲಭಾಗದಲ್ಲಿ ಇದ್ದ ಫ್ಯಾಕ್ಟರಿಯವರು ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಜೊತೆ ಇಲ್ಲಿನ ನೌಕರರು ಸೇರಿ ಬೆಂಕಿ ವ್ಯಾಪಿಸದಂತೆ ನೋಡಿಕೊಂಡರು. ಹಾಗೆಯೇ ಎಡಭಾಗದಲ್ಲಿ ಗುಜರಿ ಶೆಡ್ ಇದ್ದು ಇದರಲ್ಲಿ ಹಾಕಲಾಗಿದ್ದ ಪ್ಲಾಸ್ಟಿಕ್ ಕಟ್ಟುಗಳು, ಪೈಪುಗಳು ಸೇರಿದಂತೆ ಇನ್ನಿತರೆ ವಸ್ತುಗಳಿಗೆ ಬೆಂಕಿ ತಾಕಿ ನಷ್ಟ ಉಂಟಾಯಿತು. ಪಕ್ಕದಲ್ಲೇ ಇದ್ದ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಆಗಮಿಸಿ ತಮ್ಮ ವಾಹನದೊಂದಿಗೆ ಬೆಂಕಿಯನ್ನು ನಂದಿಸಿದರು. ಈ ಸಂದರ್ಭದಲ್ಲಿ ಕನಕಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸಾರ್ವಜನಿಕರು ಈ ಬೆಂಕಿಯ ಅನಾಹುತದಿಂದ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಬೆಂಕಿಯು ಏಕಾಏಕಿ ಹರಡಲು ಈ ಪ್ರದೇಶದಲ್ಲಿ ಸ್ವಚ್ಛತೆ ಇಲ್ಲದಿರುವುದೇ ಕಾರಣ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಳಗಡೆ ಮೆಟೀರಿಯಲ್ಸು ಬನ್ನಿ ನಟರಾಜ್ ಇದೆ ಒಂದು ನಾಟ್ಯ ಮಾಡಿಬಿಟ್ರಿ ಎಲ್ಲ ಹಂಗೆ ದೊಡ್ಡ ಮತ್ತೆ ಹಾಕೊಂಡ್ರೆ ಈಗ ಹೌದು ಸರ್